ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀಲಾ ಜೆಟಿ ಪಾಲ್ಸ್ ಬ್ಲಾಗ್. ಇವತ್ತಿನ ದಿನ ನಾನು ನಿಮ್ಮನ್ನು ಮುಂಡಗೋಡ್ ರೋಡ್ನಲ್ಲಿರುವಂಥ ಹುಲ್ಗೋಡ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಾವು ಬಳಸುವಂಥ ಆರ್ಗ್ಯಾನಿಕ್ ಬೆಲ್ಲಗಳನ್ನು ಹೇಗೆ ರೆಡಿ ಮಾಡ್ತಾರೆ ಅನ್ನೋದನ್ನು ನೋಡ್ಬೋದಾಗಿದೆ. ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪರ್ಚೇಸ್ ಮಾಡೋಕ್ಕೂ ಬಿಡ್ತಾರೆ. ಈ ರೀತಿಯಾಗಿ ಲೋಕಲಲ್ಲಿ ಬೆಳೆದಿರುವಂಥ ಕಬ್ಬನ್ನು ಅವರು ಕ್ವಿಂಟಲಲ್ಲಿ ಈ ರೀತಿಯಾಗಿ ತೂಕ ಹಾಕಿ ತೊಗೊಳ್ತಾರೆ. ಅವರು ಕೂಡ ಇದು ಕಬ್ಬುಗಳನ್ನು ಬೆಳೀತಾರೆ ಕೂಡ. ಹಾಗೆ ಈ ಒಂದು ಬೆಳೆದಿರೋ ಕಬ್ಬುಗಳನ್ನೆಲ್ಲ ಸಿಪ್ಪೆಗಳನ್ನೆಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ಈ ಒಂದು ಮಷೀನಲ್ಲಿ ಹಾಕ್ತಾರೆ. ನೋಡಿ, ಹಾಕ್ತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ಅಲೆಮನೆ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಇವರು ಮಾಡರ್ನ್ ಟಚ್ಚನ್ನು ಕೊಟ್ಬಿಟ್ಟು ಈ ಅಲೆಮನೆಯನ್ನು ನಾವು ನೋಡ್ಬೋದಾಗಿದೆ. ಮಾಡರ್ನ್ ಅಂದರೆ ತುಂಬಾ ಮಾಡರ್ನಾಗಿ ತುಂಬ ಒಂದು ಇದಕ್ಕೇ ತುಂಬ ಬೆಲ್ಲಗಳನ್ನು ಮಾಡುವಂಥ ಒಂದು ಕ್ರಮವನ್ನು ಇವರು ಕಂಡುಹಿಡ್ಕೊಂಡಿದ್ದಾರೆ. ಅದೇ ರೀತಿ ಮಾಡ್ತಾ ಇದ್ದಾರೆ ಕೂಡ ಕಳೆದ ಸುಮಾರು ವರ್ಷಗಳಿಂದ. ನೋಡಿ, ಈ ಒಂದು ಕೊಪ್ಪರಿಗೆಯಲ್ಲಿ ಹಾಲು ಬಂದು ಬೀಳ್ತಾ ಇದೆ. ಈ ಒಂದು ಕೊಪ್ಪರಿಗೆ ತುಂಬ ಹಾಲನ್ನು ಅವರು ತುಂಬಿಸ್ಕೋತಾರೆ. ಹಾಗೆ ನೋಡಿ, ಚಿಪ್ಪೆ ಕೂಡ ಈ ಕಡೆಯಿಂದ ಹೊರಗಡೆ ಬರ್ತಾ ಇದೆ. ಈ ಒಂದು ಅಲೆಮನೆಯಲ್ಲಿ ಕಬ್ಬನ್ನು ರೆಡಿ ಮಾಡೋದಕ್ಕೋಸ್ಕರ ಅವರು ಈ ಚಿಪ್ಪೆನೇ ಬೆಂಕಿಗಾಗಿ ಉಪಯೋಗಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಇವರು ಸದ್ಬಳಕೆಯನ್ನು ಮಾಡ್ಕೊತಿದ್ದಾರೆ. ಯಾವುದ್ಯಾವುದು ದೊಡ್ಡ ಸಿಪ್ಪೆಗಳಿದೆಯಲ್ಲ ಅದನ್ನೆಲ್ಲ ತೆಗೆದು ಬಿಸಿಲಿಗೆ ಒಣಗಿಸ್ಕೊಂಡು ಹಾಕೋಕ್ಕೆ ಈ ರೀತಿಯಾಗಿ ಆಯ್ಕೆ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಚಿಕ್ಕದಿರೋದು ಈ ಒಂದು ಮಷಿನ್ ಮೂಲಕ ಕಟ್ ಆಗಿಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ನೋಡಿ, ಈ ಒಂದು ಮಾರ್ಗವಾಗಿ ತುಂಬಾ ಮಾಡರ್ನ್ ಆಗಿರುವಂಥ ಟಚ್ಚನ್ನು ಕೊಟ್ಟಿದ್ದಾರೆ. ಸೊ ಇದರ ಸದ್ಬಳಕೆ ಆಗ್ತಾ ಇದೆ ಅಂತ ಅನಿಸುತ್ತೆ. ನೋಡಿ, ಈ ರೀತಿಯಾಗಿ ದೊಡ್ಡದನ್ನು ಇವರು ತೆಗೆದು ಈ ಕಡೆ ಹಾಕ್ತಿದ್ದಾರೆ. ಇದನ್ನು ಅವರು ಆ ಕಡೆ ಒಣಗಿಸ್ಲಿಕ್ಕೆ ಹಾಕ್ತಾರೆ. ಚಿಕ್ಕದಿರೋದು ಅಲ್ಲೇ ಡ್ರೈ ಆಗಿಬಿಡುತ್ತೆ. ದೊಡ್ಡದನ್ನು ನೋಡಿ ಇವೆಲ್ಲ ಹರಿದಿಟ್ಟಿದ್ದಾರೆ. ಆದರೆ ಆ ಕಡೆ ಇರುವಂಥ ಕಬ್ಬಿನ ಗಿಡ ಅವ್ರದ್ದೇ ತೋಟ, ಕಬ್ಬಿನ ತೋಟ. ನೋಡಿ, ಇಲ್ಲಿ ಹಾಲು ಬಂದು ಬೀಳ್ತಾ ಇದೆ. ನೊರೆ ಬಂದು ಈ ಥರ ಜಾಲಡಿ ಹಿಡಿದು ಅದನ್ನು ಸೋಸ್ಕೊಂಡು ಕೆಳಗಡೆ ಬೀಳೋ ಥರ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಇದು ಒಂದು ಹದ ಬಂದಿದೆ. ಈಗ ಆಲ್ರೆಡಿ ತುಂಬಿಸಿರೋವಂಥ ಹದ ಈಗ ಆಗ್ತಾ ಬಂದಿದೆ. ಅಲ್ಲಿ ಹಾಲನ್ನು ಅವರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೂಡ. ಇಲ್ಲಿ ಈ ಕಡೆ ಇದು ಹದ ಆಗಿದೆ. ನೋಡಿ, ಇದು ಯಾವ ರೀತಿಯಾಗಿ ಹದವನ್ನು ತೆಗಿತಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇವರೇ ಗೋಪಾಲಕೃಷ್ಣ ಭಟ್ರು. ಅವರು ಸ್ವತಃ ಅವರೇ ಕೆಲಸಗಳನ್ನು ಮಾಡ್ತಾರೆ. ನೋಡಿ, ತುಂಬಾ ಚೆನ್ನಾಗಿ ಹದ ಆಗ್ತಾ ಇದೆ. ಈ ರೀತಿಯಾಗಿ ಒಣಗಿರುವಂಥ ಸಿಪ್ಪೆಗಳನ್ನು ಈ ಒಂದು ಇದ್ರ ಕಡೆಯಿಂದ ಹಾಕ್ತಾರೆ. ಇಲ್ಲಿ ಒಳಗಡೆ ಹಾಕಿದಾಗ ಅದು ಬೆಂಕಿಯಾಗಿ ಉರ್ಕೊಳ್ತಾ ಇದೆ. ಅದಕ್ಕೆ ಒಳ್ಳೆ ಮರದ ಇದನ್ನು ಉಪಯೋಗಿಸ್ಬೇಕು ಅಂತ ಇಲ್ಲ, ಇದರಲ್ಲೇ ಅವರು ಸದ್ಬಳಕೆಯನ್ನು ಮಾಡ್ಕೊತಾ ಇದ್ದಾರೆ. ನೋಡಿ, ಹದ ಆಗಿದೆ. ಈಗ ತುಂಬ ತಿರುಗಿಸ್ತಾ ಇದೆ. ಈಗ ರೆಡಿ ಅಂತ ಹೇಳಿದ ತಕ್ಷಣ ಅವರು ಜಾಕನ್ನು ತಿರುಗಿಸ್ತಾ ಇದ್ದಾರೆ. ನೋಡಿ, ಕೊಪ್ಪರಿಗೆ ಎತ್ತುವಂಥ ಕೆಲಸ ಇಲ್ಲ. ಈ ಒಂದು ಜಾಕ್ ಮಾಡ್ಕೊಂಡಿರೋದ್ರಿಂದ ಜಾಕ್ ಓಪನ್ ಆಯಿತು. ಬೆಲ್ಲ ಬಂದು ಈ ಕಡೆ ಬೀಳ್ತಾ ಇದೆ. ಇಲ್ಲಿ ಸೋಸೋ ಪಂಜಿನ ಇಟ್ಬಿಟ್ಟು ಸೋಸಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಈ ರೀತಿಯಾಗಿ ಹಾಲು ಬೆಲ್ಲ ಈ ಕಡೆ ಬಂದು ತುಂಬ್ತಾ ಇದೆ. ಹಾಗೆ ಈಗ ಇದನ್ನು ಈ ಕಡೆ ಡೌನಲ್ಲಿ ಹೋಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಬೆಲ್ಲವನ್ನು ಈಗ ದೂಡ್ ಕೊಡ್ತಾ ಇದ್ದಾರೆ. ತುಂಬ ಪೇಷನ್ಸ್ ಇಟ್ಕೊಂಡು ಮಾಡಬೇಕಾದಂಥ ಕೆಲಸ. ಯಾಕೆಂದರೆ ಬೆಂಕಿ ಆ ಕಡೆ ಉರಿತಾ ಇರುತ್ತೆ. ಈ ಕಡೆ ಹದ ಹೆಚ್ಚಿಗೆ ಆಗಬಾರ್ದು, ಕಡಿಮೆ ಆಗಬಾರ್ದು. ಪ್ರತಿಯೊಂದು ಹದವನ್ನು ನೋಡಿಕೊಂಡು ತೆಗಿಬೇಕಾಗತ್ತೆ. ಒಂದೊಂದು ಇದರ ಹದದ ಒಂದೊಂದು ಡಬ್ಬಿಗಳನ್ನಾಗಿ ಅವರು ತುಂಬಿಟ್ಟಿದ್ದಾರೆ. ಇಲ್ಲಿ ಹಾಲು ಬಂದು ಬೆಲ್ಲ ಬಂದು ಇಲ್ಲಿ ಇದು ಮಾಡ್ತಾ ಇದ್ದಾರೆ, ಗಾಳಿಸಿ ಹಾಕ್ತಿದ್ದಾರೆ. ನೋಡಿ, ಇಲ್ಲಿ ತುಂಬ್ತಾ ಬಂತು. ಈಗ ಇದು ಖಾಲಿ ಆಗ್ತಾ ಇದೆ ಕೊಪ್ಪರಿಗೆ. ಇಲ್ಲಿ ಈ ಚೆಂದಾಗಿ ಕಾಣಿಸ್ತಾ ಇದೆ. ನೋಡಿ, ಇದಾಗ್ತಿದ್ದಂಗೆ ಬೆಲ್ಲ ಯಾವಾಗ ಫುಲ್ಲು ಖಾಲಿ ಆಯ್ತಲ್ವ ಆವಾಗ ಅವರು ಜಾಕನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಮತ್ತೆ ಇದಕ್ಕೆ ಹಾಲು ಹಾಕಿದ್ರೆ ಇದಾಗಲ್ಲ. ಇಲ್ಲಾಂದರೆ ಬಿಸಿಯಾಗಿರುತ್ತೆ ಅಲ್ವ, ಕೆಳಗಡೆಯಿಂದ ಕಂಟಿನ್ಯೂಸ್ ಆಗಿ ಬೆಂಕಿ ಉರಿತಾ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮುಗಿತಾ ಬಂದಿದ್ದಾಗೆ ಜಾಕನ್ನು ಕ್ಲೋಸ್ ಮಾಡಿ ಈ ಕಡೆಯಿಂದ ಮತ್ತೆ ಹಾಲನ್ನು ಬಿಟ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ಅಲ್ಲಿ ತುಂಬಿಸಿಟ್ಟಿರೋ ಹಾಲು ಈಗ ಇಲ್ಲಿ ಡೈರೆಕ್ಟಾಗಿ ಬಂದು ಇಳಿಯೋಕ್ಕೆ ಶುರು ಆಗುತ್ತೆ. ನೋಡಿ, ಹಾಲು ಬರ್ತಾ ಇದೆ. ಈಗ ಇಲ್ಲಿ ಜಾಕನ್ನು ಕ್ಲೋಸ್ ಮಾಡಿದ್ದಾರೆ. ಬೆಲ್ಲ ಬರೋದು ನಿಂತಿದೆ. ನೋಡಿ, ಈಗ ಇಲ್ಲಿ ಹಾಲನ್ನು ತುಂಬಿಸ್ಕೊತಾ ಇದ್ದಾರೆ. ಅಲ್ಲಿ ತುಂಬಿಸೋಕ್ಕೆ ಇಟ್ಟಿದ್ರಲ್ಲ ಅಲ್ಲಿಂದ ಹಾಲನ್ನು ಈ ಕಡೆ ಬಿಟ್ಕೊತಾ ಇದ್ದಾರೆ. ಎಲ್ಲದಕ್ಕೂ ಎತ್ತಿ ಹಾಕಬೇಕಾಗಿಲ್ಲ. ಇಲ್ಲಿಂದ ಡೈರೆಕ್ಟ್ ಹೋಗೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು, ಪೈಪಿನ ವ್ಯವಸ್ಥೆನ. ಅದ್ರ ಮೂಲಕ ಅಲ್ಲಿಗೆ ಹೋಗ್ತಾ ಇದೆ. ನಾನು ನಿಮಗೆ ಮೊದಲೇ ತೋರಿಸಿರೋ ನೋಡಿ, ಅಲ್ಲಿ ಹಾಲು ತುಂಬ್ತಾ ಇದೆ, ಇಲ್ಲಿಂದ ಹೋಗ್ತಾ ಇದೆ ಪೈಪಲ್ಲಿ. ಹಾಗೆ ನಾನು ಮೊದಲೇ ನಿಮಗೆ ಇದನ್ನು ತೋರಿಸಿದ್ದೆ ಅಲ್ವಾ, ಅಲ್ಲಿ ಒಣಗ್ತಾ ಇರೋವಂಥ ಚಿಪ್ಪೆ ಇದ್ರ ಮೂಲಕ ಇಲ್ಲಿ ಬಂದು ಇಲ್ಲಿ ಒಂದು ಟರ್ಬೈನ್ ಒಳಗಡೆ ತಿರುಗಿ
ಒಣಗ್ತಾ ಇದೆ. ಒಣಗಿ ಚಿಕ್ಕ ಪುಡಿಗಳನ್ನಾಗಿ ಬಂದುಬಿಟ್ಟು ಈ ಕೊಪ್ಪರಿಗೆ ಎದುರು ಭಾಗದಲ್ಲಿ ಬೀಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ನೇರವಾಗಿ ನೀವು ಬೆಂಕಿಗೆ ಹಾಕ್ಬೋದಾಗಿದೆ. ನೋಡಿ, ಈ ರೀತಿಯಾಗಿ ಪುಡಿ ಪುಡಿಯಾಗಿ ಬೀಳ್ತಾ ಇದೆ. ಇದು ರಾಶಿಯಾಗಿದೆ ಇಲ್ಲಿ. ಇದನ್ನು ಡೈರೆಕ್ಟಾಗಿ ಬೆಂಕಿಗೆ ತೆಗೆದು ಹಾಕಿದರೆ ಆಯಿತು. ಇವರಿಗೆ ಹೆಲ್ಪಿಗೋಸ್ಕರ ಸಾಕಷ್ಟು ಆಳುಗಳನ್ನು ಕೂಡ ಇವರು ಕರೆದಿದ್ದಾರೆ. ಸಾಕಷ್ಟು ಆಳುಗಳು ಕೂಡ ಬೇಕಾಗತ್ತೆ ಇವರಿಗೆ. ಇವರು ಓನಾಗಿ ಕೂಡ ಮಾಡ್ತಾರೆ, ಆದರೆ ಅವರ ಕೆಲವೊಬ್ಬರು ಇದು ಬೇಕು. ನೋಡಿ, ಬೆಲ್ಲ ಈಗ ಕೆಳಗಡೆ ಬಂದು ಇತ್ತಲ್ವ, ಅದನ್ನು ಮೇಲೆ ಒಂದು ಇದ್ರ ಪ್ರಕಾರ ಎತ್ತಿದ್ದಾರೆ. ಈಗ ಅದನ್ನು ಓಪನ್ ಮಾಡ್ತಾರೆ. ನೋಡಿ, ಇಲ್ಲಿ ಕೆಳಗಡೆ ಇತ್ತಲ್ವ, ಒಂದು ಬೆಲ್ಟ್ ಮೂಲಕ ಅದನ್ನು ಮೇಲ್ಗಡೆ ತರಕ್ಕಾಗಿದೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಈಗ ಇದನ್ನು ಓಪನ್ ಮಾಡಿ ಈ ಒಂದು ಕೂಲಿಂಗ್ ಇರುವಂಥ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊತಾ ಇದ್ದಾರೆ. ಮತ್ತೊಂದು ಇದು ಅಂತಲೇ ಹೇಳಬೇಕು. ಇದು ಕೂಲಿಂಗ್ ಆಗುತ್ತಂತೆ, ಅದು ತೊಳಸತ್ತೆ, ಜೊತೆಗೆ ನೀರು ಅದ್ರ ಒಳಗಡೆ ಹೋಗುತ್ತೆ. ಯಾಕೆ ಈ ರೀತಿಯಾಗಿ ಅರ್ಜೆಂಟಾಗಿ ಕೂಲಿಂಗ್ ಮಾಡ್ತಾರೆ ಅಂತಂದರೆ, ಇವರು ಬೆಲ್ಲಗಳನ್ನು ನೆಕ್ಸ್ಟ್ ಇದರ ಆಗೋದ್ರೊಳಗಡೆ ತುಂಬ್ಕೋಬೇಕಾಗಿದೆ ಮತ್ತೊಂದಕ್ಕೆ. ಸೊ ಡಬ್ಬಿಗಳಿಗೆ ಅವರು ಟ್ರಾನ್ಸ್ಫರ್ ಮಾಡಬೇಕಲ್ವ, ಲೇಟ್ ಆಗ್ತಾ ಇದ್ದರೆ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅವರು ಏನು ಮಾಡ್ತಿದ್ದಾರೆ ಅಂದರೆ ಕೂಲಿಂಗ್ ಮಾಡ್ತಾರೆ. ಹಾಗೆ ಕೂಲಿಂಗ್ ಆಗ್ತಿದ್ದಂಗೆ ಅದನ್ನು ಡಬ್ಬಿಗಳಿಗೆ ಹಾಕಿ, ನಿಮಗೆ ಬೇಕಾದಷ್ಟು kg ಡಬ್ಬಿಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಒಂದೊಂದು kgಯಿಂದ ಹಿಡಿದು 25 kg ಡಬ್ಬಿವರೆಗೂ ಕೂಡ ನಿಮಗೆ ಬೆಲ್ಲ ಸಿಗುತ್ತೆ. ಬಣ್ಣನೂ ಕೂಡ ಒಂದೊಂದು ಇದಕ್ಕೆ ತಕ್ಕಂತೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ನಿಮಗೆ ಬೇಕಾದದನ್ನು ಪಡ್ಕೋಬೋದಾಗಿದೆ. ತುಂಬ ಬಿಳಿ ಇರೋದಿರುತ್ತೆ, ಕೆಲವೊಂದು ಕೊಪ್ಪರಿಗೆ ಹದದ ಮೇಲೆ ಅದು ಬೆಲ್ಲ ಅವಲಂಬಿತವಾಗಿರುತ್ತೆ. ಬಟ್ ಫುಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ನೀವು ಇಲ್ಲಿ ಪಡಿಬೋದಾಗಿದೆ. ಮಾರುಕಟ್ಟೆಗಿಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಬೇರೆ ಬೇರೆ ಪ್ರೈಸ್ಗೆ ಬೇರೆ ಬೇರೆ ಇದು ಸಿಗುತ್ತೆ. ಸಾಮಾನ್ಯವಾಗಿ ಇಲ್ಲಿ ಸಿಗೋವಂತಹ ಎಲ್ಲ ಸೊಸೈಟಿಗಳು ಕೂಡ ಇವ್ರ ಹತ್ರದಿಂದನೇ ತೊಗೋತಾರೆ. ನೊರೆ ಬೆಲ್ಲ ಕೂಡ ನಾವು ಸ್ವಲ್ಪ ತೊಗೊಂಡ್ವಿ. ಇಲ್ಲಿ ಸುತ್ತಮುತ್ತಲಿನ ಸೊಸೈಟಿಗಳು ಇವ್ರ ಹತ್ರದಿಂದನೇ ತೊಗೊಳುತ್ತೆ. ಮುಂಡ್ಗೋಡಿಂದ ಕೇವಲ ಯಲ್ಲಾಪುರದಿಂದ ಕೇವಲ 22 ಕಿಲೋಮೀಟ್ರು, ಮುಂಡ್ಗೋಡಿಂದ 20 ಕಿಲೋಮೀಟ್ರ್ ಇರುವಂಥ ಜಾಗ ಇದಾಗಿದೆ. ನೀವು ಬೇಕಾದರೆ ಸ್ಥಳಕ್ಕೆ ವಿಸಿಟ್ ಮಾಡಿಬಿಟ್ಟು ಬೆಲ್ಲವನ್ನು ಪರ್ಚೇಸ್ ಮಾಡ್ಕೊಳ್ಬೋದಾಗಿದೆ. ಸಾಮಾನ್ಯವಾಗಿ ಮಾರುಕಟ್ಟೆಗಿಂತ ಕಡಿಮೆ ಪ್ರೈಸ್ನಲ್ಲಿ ಇವ್ರ ಹತ್ರ ಸಿಗುತ್ತೆ. ಯಾಕೆಂತಂದರೆ ಮಧ್ಯವರ್ತಿಗಳ ಒಂದು ಇದರ ನೇರ ಮಾರಾಟಕ್ಕೆ ನಾವು ಹೋದಾಗ ನಮಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಲ್ವಾ. ಆ ಒಂದು ಕಾರಣದಿಂದ ಇದು ಹುಳ್ಗೋಳಲ್ಲಿ ಬರುತ್ತೆ, ಗೋಪಾಲ್ ಕೃಷ್ಣ ಭಟ್ ಅವ್ರದ್ದು. ಸೊ ನೀವು ಕೂಡ ನೇರವಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ಧನ್ಯವಾದಗಳು ಫ್ರೆಂಡ್ಸ್, ವಾಚಿಂಗ್ ಫಾರ್ ವಿಡಿಯೋ.